ಕೂತ್ಕೊಳ್ಳಲಿ ನನ್ನ ಮಗನೇ. ಯಾಕೆ ಹಿಂಗೆ ಓಡಾಡ್ತಾ ಇದೆಯಾ? ಕೂತ್ಕೋ. ಎಲ್ಲಾನು ಒಂದು ಮೂಲೆಗೆ ಕುಕ್ಕರ್ಸ್ಕೊಳ್ಳು. ಸರ್ ಸರ್ ನಾನು ಇಲ್ಲಿಂದ ಬಿಟ್ಬಿಡಿ ಸರ್. ಸರ್ ನಾನು ಹೊರಗಡೆ ಹೋಗ್ಬೇಕು ಸರ್. ಬಿಟ್ಬಿಡಿ ಸರ್. ನಂದು ಇದರಲ್ಲಿ ಏನು ತಪ್ಪಿಲ್ಲ ಸರ್. ನಾನು ಅದು ಹೆಂಗೆ ಆಗ್ತೆ ಅನ್ನೋದೇ ಗೊತ್ತಿಲ್ಲ ಸರ್. ಸೈನ ಅದು ನನಗೆ ನಾನು ಹೆಂಡ್ತಿ ಇದ್ದಾಳಲ್ಲ, ಅವ್ರ ತಮ್ಮ ಮಾಡಿಸಿರೋದು ಸರ್. ಬೇರೆ ಏನಕ್ಕ ಅಂತ ಹೇಳಿ ಸುಳ್ಳು ಹೇಳಿ ಮಾಡಿಸಿದ್ದಾರೆ ಸರ್. ಮತ್ತು ನಿನ್ನ ಸೈನ್ಯ ಆಗಿದ್ರು ಆ ಪೋಸ್ಟ್ ಮ್ಯಾನ್ ಮೇಲೆ ಯಾಕೆ ನೀನು ಅಷ್ಟೊಂದು ಗಾಂಚಲಿ ಮಾಡೋಕ್ಕೆ ಹೋದೆ? ಹಾಂ, ಹೆಂಗೆ ಬೇಕು ಹಂಗೆ ಮಾತಾಡಿ ಅವನ್ನ ಹಿಡ್ಕೊಂಡು ಹೊಡಿಯೋಕೆ ಹೋಗ್ಬಿಟ್ರೆ ನೀನು ಹಂಗೆಲ್ಲನ ಜೋರು ಮಾಡೋಂಗಿಲ್ಲ. ನಿಂಗೇನಾದರೂ ತೊಂದರೆ ಆದರೆ ನಮ್ಮ ಹತ್ರ ಬರಬೇಕಾಗಿತ್ತು. ನಾವೆಲ್ಲನ ಪತ್ತೆ ಎತ್ತುತ್ತಾ ಇದ್ವಿ ನೀನು ಹಾಕಿರೋ ಸೈನೋ ಏನೋ ಅಂತ ಹೇಳಿ. ಅದು ಬಿಟ್ಬಿಟ್ಟು ಅವ್ನು ಪೋಸ್ಟ್ ಮ್ಯಾನ್ನ ಹಿಡ್ಕೊಂಡು ಹೊಡಿಯೋಕೆ ಹೋದ್ರೆ ನೀನು. ನಾನೇನು ಹೊಡಿಲಿಲ್ಲ ಸರ್. ರಾತ್ರಿ ಹೊತ್ನಾಗ ಮನೆಗೆ ಹೋಗ್ಬೇಕಾದ್ರೆ ಒಂದು ಸತಿ ಹಿಂಗೆ ಹೇಳಿದೆ ಸರ್, ಅಷ್ಟೇ. ನನ್ನ ಮಗನೇ ನನಗೇನು ದುಡ್ಡು ಬರೋಂಗೆ ಮಾಡಲಿಲ್ಲ ಅಂದ್ರೆ ನಿನ್ನ ಏನಿಲ್ಲ ಮುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಒಂದು ಮಾತು ಹೇಳಿದೆ ಅಷ್ಟೇ ಸರ್. ನಾನು ಸುಮ್ಮನೆ ಕುಕ್ಕರಿಸ್ಗಳು. ಸಾಹೇಬ್ರು ಬಂದರೆ ಅಷ್ಟೇ ನೋಡು, ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಸಾಹೇಬ್ರು ನೀನು ನೋಡಿಲ್ಲ. ಸುಮ್ಮನೆ ಕುಕ್ಕರಿಸ್ಗಳು. ಅಲ್ಲೆಲ್ಲಾದರೂ ಒಂದು ಮೂಲೆಗೆ ಸುಮ್ಮನೆ ಕುಕ್ಕರಿಸ್ಕ. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಸರ್ ನಿಮ್ಗೇನಾದರೂ ಸ್ವಲ್ಪ ಹೊರಗಡೆ ಕೊಡ್ತೀನಿ ಸರ್. ನಮ್ಮನ್ನು ಇಲ್ಲಿಂದ ಬಿಟ್ಬಿಡಿ ಸರ್. ನಾನು ಇಲ್ಲಿಂದ ಬಿಟ್ಬಿಟ್ರೆ ಬೇಕಾದ್ರೆ ಇಲ್ಲಿ ಕಾಂಪೌಂಡ್ ಆದ್ರೂ ಹೋಗ್ತೀನಿ ಸರ್. ಇಲ್ಲ ಹಸಿ ಕಾಂಪೌಂಡ್ ಹಾರಿ ಹೋಗ್ಬಿಡ್ತೀನಿ. ಬಿಟ್ಬಿಡಿ ಸರ್. ಹೊರಗಡೆ ಬಂದಾಗ ಏನಾನ ಸ್ವಲ್ಪ ಕೊಡ್ತೀನಿ ಸರ್. ಬಿಟ್ಬಿಡಿ ಸರ್. ನನ್ನ ಮಗನೇ, ನಿನ್ನ ಲಂಚಕ್ಕೋಸ್ಕರ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ಏನು ಅಂದ್ಕೊಂಡಿದ್ಯಾ ನೀನು? ಲಂಚ ಕೊಡ್ತೀನಿ ಅಂತ ನನಗೆ ನೀನು ಆಸೆ ತೋರಿಸ್ತಾ ಇದೆಯಾ? ನಿನ್ನ ಲಂಚ ಯಾವನಿಗೆ ಬೇಕಲ್ಲೇ? ಹೋಗೋ, ನೀನು ಕೊಡೋ ಲಂಚಕ್ಕೆ ನಾನು ಕೆಲಸ ಕಳ್ಕೊಂಡ್ರೆ ಜೀವನ ಪರ್ಯಂತ ಏನು ಬೇಕಾಗುತ್ತೆ? ಒಂದು ದಿನದ ಕೂಳಿಗೆ ವರ್ಷದ ಕೂಳು ಕಳ್ಕೊಂಡಾಗುತ್ತೆ. ಸರ್ ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ಸರ್ ಸರ್ ಬನ್ನಿ ಸರ್ ಇಲ್ಲಿ. ಇವನು ನನಗೇನೆ ಯಾವ ಥರ ಹೇಳ್ತಾ ಇದ್ದಾನೆ ಬನ್ನಿ ಸರ್ ನೋಡಿ. ಏನು ಕೃಷ್ಣಮೂರ್ತಿ? ಸರ್ ಬನ್ನಿ ಸರ್ ಇಲ್ಲಿ. ಯಾಕಪ್ಪ? ಯಾಕೆ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ನಾ ಇವನು? ಹೌದು ಸರ್, ನನಗೇನೆ ಲಂಚ ಕೊಡ್ತೀನಿ, ಇಲ್ಲಿಂದ ಬಿಟ್ಬಿಡು, ನಾನು ಕಾಂಪೌಂಡ್ ಹಾರಿ ಹೋಗ್ಬಿಡ್ತೀನಿ, ಇಲ್ಲಿಂದ ಬಿಟ್ಬಿಡು ನನ್ನ ಅಂತ ಕೇಳ್ತಾ ಇದ್ದಾನೆ ಸರ್. ಸತ್ತರೋ ಎಷ್ಟು ಇಟ್ಕೊಂಡಿದ್ಯಾ? ತಗೊಂಬರೋ ಲಂಚನ ಕೊಡೋ. ಕೊಡೋ, ಎಷ್ಟು ಇಟ್ಕೊಂಬಂದಿದ್ಯಾ? ಕೊಡೋ. ಇಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ ಸರ್. ನಾನು ಸುಮ್ಮನೆ ಆಗಿ ಹೇಳಿದೆ ಸರ್. ಸರ್ ಬೇಡ ಸರ್, ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ನನ್ನ ಮಗನೇ, ನೀನು ಅವ್ರ ಹತ್ರ ಗಾಂಚಲಿ ಮಾತಾಡ್ತೀಯ. ರಾತ್ರಿ ಅವ್ರು ಹೋಗ್ಬೇಕಾದ್ರೆ ಬೈಕಿಗೆ ತಡೆ ಹಾಕಿ ಅವ್ರನ್ನ ಬೆದರಿಕೆ ಹಾಕ್ತೀಯ. ಅವರು ಹೇಳಿದ್ರು ನನಗೆ ಫೋನ್ ಮಾಡಿ, ಸರ್ ನನಗೆ ಈ ಥರ ಬೆದರಿಕೆ ಆಗ್ತಾ ಇದ್ದಾರೆ ನೋಡಿ ಸರ್, ನಾನೇನು ಮಾಡೋಣ? ಅವ್ರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅವ್ರು ಸೈನ್ ಹಾಕಿ ಕೊಟ್ಟಿದ್ರು ನೋಡಿ ಸರ್, ಅವ್ರು ನನಗೆ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಕಣಲಿ. ನನ್ನ ಮಗನೇ, ಅವ್ನಿಗೆ ರಾತ್ರಿ ಹೊತ್ತಿನಾಗ ಹೋಗ್ಬೇಕಾದ್ರೆ ಹೋಗಿ ಬೈಕ್ ಅಡ್ಡ ಹಾಕಿ ನೀನು ನೋಡಿದು ಬಿಡ್ತೀನಿ ಅಂತ ಗಾಂಚಲಿ ಮಾತಾಡ್ತೀಯ. ಈಗ ಮಾತಾಡು ನೀನು, ಗಾಂಚಲಿ ಮಾತು ಈಗ ಮಾತಾಡು. ಇಲ್ಲ ಸರ್, ಹೊಡಿಬೇಡಿ ಸರ್. ಮಾತಾಡಲ್ಲ ಸರ್. ಸರ್ ಮಾತಾಡಲ್ಲ ಸರ್. ಲಂಚ ಕೊಡ್ತೀನಿ ಅಂದಲ್ಲ, ಕೊಡು. ಎಷ್ಟಿದೆ ಕೊಡು. ಕೊಡು, ಎಷ್ಟಿದೆ ಕೊಡು. ಲಂಚ ಎಷ್ಟಿದೆ ಕೊಡು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಲಂಚ ಇಲ್ಲ ಸರ್. ನಾನು ಸುಮ್ಮನೆ ಆಗಿ ಹೇಳಿದ್ದು ಸರ್. ಇಲ್ಲ ಸರ್, ನಾನು ಸುಮ್ಮನೆ ಬಿಟ್ಟರು ಬಿಡ್ಬೋದೇನೋ ಅಂತ ಹೇಳಿದೆ ಸರ್. ದುಡ್ಡಿನ ಆಸೆ ತೋರಿಸ್ತಾ ಇದೆಯಾ? ಇಂಥವ್ರಿಗೆಲ್ಲ FIR ಹಾಕಿ ಇನ್ನೂ ತುಂಬ ಮುಂದೆ ಕಳಿಸ್ಬೇಕು. ಹಂಗಾದ್ರೇ ದುಡ್ಡು ಐತಂತ ಗಾಂಚಲಿ ಮಾಡ್ತಾರೆ. ದುಡ್ಡು ಇಟ್ಕೊಂಡಿರೋದಕ್ಕೆ ಗಾಂಚಲಿ ಮಾತಾಡಿ ಅವ್ರ ಮೇಲೆ ನೀನು ಇಲ್ಲದ್ದೆಲ್ಲ ಅಲ್ಲೇ ಮಾಡೋದಕ್ಕೆ ಹೋಗಿದ್ಯಾ? ನೀನು ಸೈನ್ ಹಾಕ್ಬಿಟ್ಟು ನಿಂದೆ ತಪ್ಪಿಟ್ಕೊಂಡು ಆ ಪೋಸ್ಟ್ ಮ್ಯಾನ್ ಮೇಲೆ ಜಗಳ ಮಾಡ್ತಾ ಇದೆಯಾ? ನೀನು ಕೇಳೋದಾದರೆ ನಿಮ್ಮ ಮನೇಲಿ ಕೇಳಬೇಕಾಗಿತ್ತು. ಹೆಂಗೆ ಸೈನ್ ಹಾಕ್ತೀನಿ ನಾನು ಅಂತ ಹೇಳಿ ಅವ್ರನ್ನೂ ಕೇಳಬೇಕಾಗಿತ್ತು. ಪೋಸ್ಟ್ ಮ್ಯಾನ್ ಮೇಲೆ ಯಾಕೆ ಜಗಳಕ್ಕೆ ಹೋದೆ ನೀನು? ಯಾಕೆ ಹೋದೋ? ಹಂಗೆ ಹೋಗ್ಬಾರ್ದು ಅಂತ ಗೊತ್ತು ತಾನೆ. ಗೌರ್ಮೆಂಟ್ ಕೆಲಸಗಿರೋರ ಮೇಲೆ ಹಂಗೆ ಹೆಂಗಂದ್ರಂಗೆ ಹೋಗಿ ಜಗಳ ಮಾಡೋದು ಹಂಗೆಲ್ಲ ಮಾಡಬಾರ್ದು ತಾನೆ. ನಿಂದೇ ಇದ್ರಲ್ಲಿ ತಪ್ಪಿಟ್ಕೊಂಡು ಅವ್ರ ಮೇಲೆ ನೀನು ಜಗಳ ಮಾಡೋಕೆ ಹೋಗಿ ಅವ್ರಿಗೆ ನೀನು ಬೆದರಿಕೆ ಹಾಕಿದ್ರೆ ಹೆಂಗ ಸರಿ ಆಗುತ್ತೆ? ಇಲ್ಲ ಸರ್, ಇಲ್ಲ ಸರ್. ಸರ್ ಇಲ್ಲ ಸರ್, ಇಲ್ಲ ಸರ್, ನಾನು ಏನು ಬೆದರಿಕೆ ಹಾಕಿಲ್ಲ. ಅಲ್ಲಿ ರಾತ್ರಿ ಹೊತ್ನಾಗ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಸರ್. ಅದಕ್ಕೇ ಈ ಥರ ಎಲ್ಲ ಮಾಡಬೇಡ್ರಿ ನೀವು. ನಿಮಗೆ ನಾನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಹಿಂಗೆ ಮಾಡಿಕೊಡ್ರಿ ಅಂತ ಕೇಳಿದೆ ಅಷ್ಟೇ ಸರ್. ನಾನು ಏನು ಬೆದರಿಕೆ ಹಾಕಿಲ್ಲ ಸರ್. ಸರ್ ನಾನು ಏನು ಬೆದರಿಕೆ ಹಾಕಿಲ್ಲ ಸರ್. ಅವ್ರು ಬೆದರಿಕೆ ಹಾಕಲಿಲ್ಲ ಅಂದರೆ ನಮಗೆ ಕಂಪ್ಲೇಂಟ್ ಕೊಡ್ತಾರಾ? ನಿನಗಿನ್ನೂ ಮುಂಚೆನೇ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸರಿನಾ? ಆದರೆ ನೀನಂತ ನನಗೆ ಗೊತ್ತಾಗಲಿಲ್ಲ. ಆವಾಗಲೇ ಹಿಡಿದು ಸ್ಟೇಷನ್ ಒಳಗಡೆ ಆಗ್ತಾಯಿದ್ದೆ. ಎಲ್ಲ ತನಿಖೆ ಮಾಡಬೇಕು, ನೀನು ಸೈನ್ ಎಲ್ಲ ಚೆಕ್ ಮಾಡಬೇಕು ಅನ್ನೋದು ಕಾರಣಕ್ಕೆ ಸುಮ್ಮನಿದ್ದೆ. ನೀನೇ ಸೈನ್ ಹಾಕ್ಬಿಟ್ಟು ಅವ್ರ ಮೇಲೆ ನೀನು ಜೋರು ಮಾಡಿದ್ರೆ ಹೆಂಗ ಸರಿ ಹೋಗುತ್ತೆ? ಕೊಡೋ, ಎಷ್ಟು ಇಟ್ಕೊಂಡಿದ್ಯಾ? ಕೊಡೋ ಲಂಚ ನೋಡೋಣ. ಬೆಳಗ್ಗೆಯಿಂದ ಹಿಂಗೆ ಸರ್, ಲಂಚ ಕೊಡ್ತೀನಿ ಬಿಡಿ, ಲಂಚ ಕೊಡ್ತೀನಿ ಬಿಡಿ, ನಾನು ಕಾಂಪೌಂಡ್ ಹೋಗ್ತೀನಿ ಬಿಡಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಸರ್ ಇಲ್ಲಿ ಒಳಗಡೆ ಸೇರಿಕೊಂಡು. ನಾನು ಲಂಚ ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಕು ಹೊರಗಡೆ ಬಂದ ಮೇಲೆ ಕೊಡ್ತೀನಿ ಅಂತ ಇದ್ದಾನೆ. ಅದೆಷ್ಟು ದುಡ್ಡು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಕೇಳಿ ಸರ್. ಅದೆಷ್ಟು ದುಡ್ಡು ಇಟ್ಕೊಂಡಿದ್ದಾನೆ ಇಸ್ಕೊಂಡು ಕಳಿಸಿ ಸರ್. ಇಂಥವ್ರಿಗೆಲ್ಲ ನಾ ದುಡ್ಡಿಂದ ಅಹಂಕಾರ, ದುಡ್ಡು ಇರುತ್ತಲ್ಲ ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಇಲ್ಲಿ ದುಡ್ಡೆಲ್ಲ ನಡೆಯಲ್ಲ ಅನ್ನೋದು ಗೊತ್ತಿಲ್ಲ ಈ ನನ್ನ ಮಗನಿಗೆ. ಎಷ್ಟು ಇಟ್ಕೊಂಡಿದ್ಯೋ ಕೊಡೋ, ಕೊಡೋ, ಎಷ್ಟು ಇಟ್ಕೊಂಡಿದ್ಯೋ?
ಕೊಡು ಕೊಡು ಅದೆಷ್ಟೈತೆ ಕೊಡು ಲಂಚನ ಕೊಡು ಅದೆಷ್ಟೈತೆ ಇಲ್ಲ ಸರ್ ಇಲ್ಲ ಸರ್ ನನ್ನ ಹತ್ರ ಲಂಚ ಇಲ್ಲ ಬಿಟ್ಬಿಡಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಸರ್ ನಾನು ಒಂದು ಮಗುಗೆ ತಂದೆ ಆಗ್ತಾ ಇದ್ದೀನಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ನನ್ನ ಹೆಂಡತಿಗೆ ವಿಷಯ ಗೊತ್ತಾಗ್ಬಿಟ್ರೆ ಅವಳು ತುಂಬ ಬೇಜಾರಾಗ್ತಾಳೆ ಸರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಸರ್ ಬಿಟ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಹೊಡಿಬೇಡಿ ಸರ್ 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 ಪ್ಲೀಸ್ ಸರ್ ಹೊಡಿಬೇಡಿ ಸರ್ ಪ್ಲೀಸ್ ಸರ್ ಹೊಡಿಬೇಡಿ ಸರ್ ಅದು ಕೊಡು ಲಂಚ ಕೊಡ್ತೀನಿ ಅಂದಲ್ಲ ಕೊಡು ಎಷ್ಟು ಇಟ್ಕೊಂಡಿದೆಯಾ ಕೊಡು ಲಂಚನ ಹಾಂ ಅವ್ರ ಮೇಲೆ ಯಾಕೆ ಹೋಗಿ ನೀನು ಈ ಥರ ಗಲಾಟೆ ಮಾಡಬೇಕಾಗಿತ್ತು ಕಾಮನ್ ಸೆನ್ಸ್ ಬೇಡವಾ ನಿನಗೆ ಹಾಂ ಈ ಥರ ಹೋಗಿ ಏನಾದ್ರೂ ಅವ್ರು ತಪ್ಪಿದ್ರೆ ಏನು ಮಾಡಬೇಕು ಅದು ಮಾಡಬೇಕು ನಿನ್ನ ಕೈಯಲ್ಲಿ ಏನಿತ್ತು ನಾವಿದ್ದೀವಿ ತಾನೆ ಬಂದು ನಮ್ಗೆ ಹೇಳ್ಬೇಕಾಗಿತ್ತು ಸರ್ ನನಗೆ ಈ ಥರ ಮೋಸ ಆಗೈತೆ ಅಂತ ಹೇಳಿ ನೀನು ಅವ್ರ ಮೇಲೆ ಫಸ್ಟು ನೀನು ಅವ್ರಿಗೆ ಬೆದರಿಕೆ ಹಾಕ್ಬಿಟ್ಟು ಅವ್ರು ನೋಡಿದ್ಬಿಟ್ಟು ಒಂದು ಆಮೇಲೆ ನೀನು ನನಗೆ ಇನ್ಫಾರ್ಮ್ ಮಾಡಿದ್ರೆ ಹಾಂ ಇದರಲ್ಲಿ ನಿಂದೆ ತಾನೇ ತಪ್ಪು ಹೌದು ಸರ್ ಸರ್ ಹೌದು ಸರ್ ನಂದೇ ಇದರಲ್ಲಿ ತಪ್ಪು ನಂದೇ ತಪ್ಪಾಗಿರೋದು ಸರ್ ಅವ್ರದ್ದೇನೂ ತಪ್ಪಿಲ್ಲ ಸರ್ ಅದು ನನಗೆ ಯಾವ ಸೈನ್ ಹಾಕಿದ್ದೆ ಅಂತ ಗೊತ್ತಿಲ್ಲ ಸರ್ ಅವತ್ತು ತುಂಬ ಕಷ್ಟ ಬಿದ್ದಿದೆ ಸರ್ ಆವಾಗ ದುಡ್ಡು ಕಟ್ಟಿರೋದು ಹೋಗುತ್ತಲ್ಲ ಅಂತ ಸಿಟ್ಟು ಬಂದಿತ್ತು ಸರ್ ಸಿಟ್ಟು ಬಂದಿದ್ದಕ್ಕೆ ಹಿಂಗೆ ಮಾಡಿದೆ ಸರ್ 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 ಬಿಟ್ಟುಬಿಡಿ ಸರ್ ಸಿಟ್ಟು ಬಂದರೆ ಏನು ಬೇಕಾದ್ರೂ ಮಾಡ್ತೀಯಾ ನನಗೂ ಸಿಟ್ಟು ಬಂದೈತೆ ಇವಾಗ ಹೊಡೆದ್ಬಿಡ ನಾನು ಇನ್ನು ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬಾರಿಸ್ತೀನಿ ಹೊಡೆಸ್ಕೊಂತೀಯಾ ಸಿಟ್ಟು ಬಂದೈತೆ ಅಂತ ಹೇಳಿ ಏನೋ ನೀನು ಏನು ಹಿಂಗೆ ಮಾತಾಡ್ತಾ ಇದೆಯಾ ಸಿಟ್ಟು ಬಂದೈತೆ ಅಂತ ಹೇಳಿ ಏನು ಬೇಕಾದ್ರೂ ಮಾಡ್ತೀಯ ನೀನು ಹೋಗಿ ಅವ್ರ ಮೇಲೆಲ್ಲ ರೇಗಾಡ್ತೀನಿ ನಿನ್ನ ಸಿಟ್ಟೆಲ್ಲ ಅವ್ರ ಮೇಲೆಲ್ಲ ತೋರಿಸ್ಬೇಕಾ ನಿನ್ನ ಸಿಟ್ಟಿದ್ರೆ ನಿನ್ನ ಹತ್ರ ಇರಬೇಕು ಹೋಗಿ ಅವ್ರು ಕೆಲಸ ಮಾಡೋರ ಮೇಲೆಲ್ಲ ಇಲ್ಲ ನಿನ್ನ ಸಿಟ್ಟು ತೋರಿಸೋದು ಇಲ್ಲಿ ತೋರಿಸು ಸಾಯಬಿಡ್ತಂಗೆ ನಿನ್ನ ಸಿಟ್ಟು ಸಿಟ್ಟೆಲ್ಲ ಕಿತ್ತು ಬಿಡ್ತಾರೆ ಹಂಗೇನೆ ಹಂಗೆ ಕಟ್ ಮಾಡ್ತಾರೆ ನಿನ್ನ ಸಿಟ್ಟೆಲ್ಲನ ಎಲ್ಲೈತೆ ಸಿಟ್ಟು ತೋರಿಸು ಎಲ್ಲೈತೆ ತೋರಿಸು ನಿನ್ನ ಸಿಟ್ಟು ಇವಾಗ ತೋರಿಸು ನಿನ್ನ ಸಿಟ್ಟು ಬಂದಿತ್ತು ಅದಕ್ಕೆ ಹಿಂಗೆ ಮಾಡಿದೆ ಅಂತ ಹೇಳ್ತೀಯಲ್ಲ ಹಿಂಗೆ ಬಂದಿತ್ತು ಸಿಟ್ಟು ಎಲ್ಲಿ ಬಂದಿತ್ತು ತೋರಿಸು ಸಿಟ್ಟು ಹೆಂಗೆ ಬಂದಿತ್ತು ನಿನಗೆ ಸಿಟ್ಟು ಬಂದಾಗ ಹೆಂಗೆ ಆಡ್ತೀಯ ನೋಡೋಣ ಅದೆಲೆ ತೋರಿಸು ಇಲ್ಲ ಸರ್ ಅಯ್ಯಪ್ಪ ಇವಾಗ ಬರುತ್ತಾ ಸರ್ ನೀವು ಎದುರುಗಡೆ ಇದ್ದಾಗ ಹಿಂಗೆ ಚೆನ್ನಾಗಿ ಬಾರಿಸ್ದಾಗ ಭಯ ಆಗ್ತೈತೆ ಸರ್ ಸರ್ ಯಾರ ಸವಸಕ್ಕೂ ಹೋಗಲ್ಲ ಸರ್ ಇನ್ಮೇಲಿಂದನ ನನ್ನದೇ ತಪ್ಪಾಗಿರೋದು ಸರ್ ಬಿಟ್ಬಿಡಿ ಸರ್ ಸರ್ ಬಿಟ್ಬಿಡಿ ಸರ್ ಸಿಟ್ಟು ಅವಾಗ ಏನೋ ಅನ್ಸಲ್ಲ ಸರ್ ಸಿಟ್ಟು ಬಂದಾಗ ಇವಾಗ ನೀವು ಹೇಳ್ದಾಗ ಸಿಟ್ಟು ಬರೋಕ್ಕಾಗಲ್ಲ ಸರ್ ಸಿಟ್ಟು ಅದು ಬರೋಲ್ಲ ಸರ್ ಅದು ಯಾವಾಗಂದ್ರೆ ಅವಾಗ ಬರೋಲ್ಲ ಸರ್ ಮತ್ತೆ ಮುಚ್ಕೊಂಡು ಇರಬೇಕಾಗಿತ್ತು ಸಿಟ್ಟು ಬಂದೈತೆ ಅಂತ ಹೇಳಿ ನೀನು ಏನು ಬೇಕಾದ್ರೂ ಮಾಡೋದಕ್ಕೆ ಹೋದ್ರೆ ಸಿಟ್ಟು ಬಂದೈತೆ ಅಂತ ಹೇಳಿ ತೋರಿಸ್ಕೊಳಕ್ಕೆ ಹೋಗ್ತೀಯಾ ಇಲ್ಲ ಸರ್ ತಪ್ಪಾಯಿತು ಸರ್ ತಪ್ಪಾಯಿತು ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ನಾನು ಇಲ್ಲಿಂದ ಹೋಗ್ತೀನಿ ಬಿಟ್ಬಿಡಿ ಸರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಸರ್ ನನ್ನ ಹೆಂಡತಿಗೆ ವಿಷಯ ಗೊತ್ತಾಗೋದು ಬೇಡ ಸರ್ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ ಸರ್ ಇದನ್ನು ಅವರೇ ಬಂದು ಕೇಸ್ ವಾಪಸ್ ತೊಗೋಬೇಕು ಅವ್ರ ಪೋಸ್ಟ್ಮ್ಯಾನ್ ಬಂದು ಕೇಸ್ ವಾಪಸ್ ತಗೊಂಡ್ರೆ ಮಾತ್ರ ಅವ್ರೇನಾದರೂ ನಿಮಗೆ ಇನ್ನೂ FIR ಹಾಕ್ಬಿಟ್ರೆ ನೀನು ಇನ್ನೂ ಮುಂದಕ್ಕೆ ಹೋಗ್ಬೇಕಾಗುತ್ತೆ ಅಯ್ಯೋ ಪೋಸ್ಟ್ಮ್ಯಾನ್ ಬಂದೆ ವಾಪಸ್ ತೊಗೋಬೇಕಂತೆ ನೋಡಪ್ಪ ಇದು ಹೆಂಗೈತೆ ನಾನು ಅವತ್ತು ಸುಮ್ಮನಿದ್ರು ಇರ್ತಿದ್ದೆ ರಾತ್ರಿ ಹೊತ್ನಾಗ ಹೋಗ್ಬಿಟ್ಟು ತುಂಬ ಬೆದರಿಕೆ ಹಾಕಿ ಅವ್ರನ್ನ ಪೋಸ್ಟ್ಮ್ಯಾನ್ನ ಇಟ್ಕೊಂಡು ಹೊಡೆದ್ಬಿಟ್ಟೆ ಅವತ್ತು ಹೊಡಿಲಿಲ್ಲ ಅಂದರೆ ಹಿಂಗೆ ಆಗ್ತಾ ಇರಲಿಲ್ಲ ಅವ್ರು ಮುಂಚೆಗೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಮೇಲೆ ಹಿಂಗೆ ನಂದೇನಾದರೂ ತಪ್ಪಿದ್ರೆ ಹಿಂಗೆ ಈ ಥರ ಮಾಡಿರಿ ಅಂತ ಹೇಳಿ ಅಯ್ಯೋ ದೇವ್ರಿ ನಾನು ಹೊಡಿಬಾರ್ದಾಗಿತ್ತು ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಪೊಲೀಸ್ ಹತ್ರ ಇವಾಗ ನನ್ನಂತೂ ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡ್ತಾರೆ ಇವರು ಅಯ್ಯೋ ಈ ವಿಷಯ ಸುಗುಣಂಗೆ ಏನಾದರೂ ಗೊತ್ತಾದರೆ ಅವಳು ಹೆಂಗೆ ಆಡ್ತಾಳಪ್ಪ ಅಯ್ಯೋ ದೇವ್ರಿ ಏನಪ್ಪ ಮಾಡೋದು ಇವಾಗ ಅವಳು ನನಗೆ ಬೇಲ್ ತರಬೇಕು ಇಲ್ಲಾಂದರೆ ಪೋಸ್ಟ್ಮ್ಯಾನ್ ಕರ್ಕೊಂಬಂದು ವಾಪಸ್ ತೊಗೋಬೇಕು ಕೇಸು ಇವಾಗ ಹೆಂಗೆ ಮಾಡೋದು ಅಯ್ಯೋ ದೇವ್ರಿ ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.